ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ಹೊಸದಾಗಿ GPSTR HSTR ನೋಟಿಫಿಕೇಷನ್ ಆಗುತ್ತಿದೆ. ಆದ್ದರಿಂದ ನಾನು GPSTR ಪರೀಕ್ಷೆ 2022ರಲ್ಲಿ ನಡೆದ ಪತ್ರಿಕೆ 2 ನಮ್ಮ ವಿಷಯವಾದ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಅದೇ ರೀತಿಯಾಗಿ ನೀವೇನು ಮಾಡಿರಿ, ಡೈಲಿ ಬಂದು 5-6 ಪ್ರಶ್ನೆಗಳನ್ನು ತೊಗೊಂಡು ಅದಕ್ಕೆ ಉತ್ತರಗಳನ್ನು ಬರೆದು ಒಂದು ಕಡೆ ಇಡ್ರಿ. ಮತ್ತು ಇದೇ ರೀತಿ ಪ್ರಾಕ್ಟೀಸ್ ಡೈಲಿ ಮಾಡಿರಿ. ಅಂದರೆ ಎಕ್ಸಾಮಲ್ಲಿ ನಿಮಗೆ ಟೈಮ್ ಭಾಳ ಕಡಿಮೆ ಇರುತ್ತೆ. ನೋಡಿರಿ, ಏನು ಹೇಳ್ತಾರಪ್ಪ ಅಂದರೆ 30 ಪದಗಳಲ್ಲಿ ಉತ್ತರಿಸಿ. ಅಂದರೆ 3 ಅಂಕದ ಪ್ರಶ್ನೆಗಳಿಗೆ ನೀವು 30 ಪದಗಳಲ್ಲಿ ಉತ್ತರಿಸಬೇಕು. ನೋಡಿರಿ, 51ನೇ ಪ್ರಶ್ನೆ, ಪಿರಾಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತೇಳಿ ಈ ರೀತಿ ಟಿಪ್ಪಣಿ ಕೇಳಿದಾಗ ನೀವು ಈ ರೀತಿ ಬರೀರಿ. ಮತ್ತು ಈ ಸದ ನೋಡಿರಿ, ಇಲ್ಲಿ 2, 4, 6, 7 ಲೈನ್ಗಳದು. ಅಂದರೆ ನೀವು ಒಂದು 10-12 ಲೈನ್ ಕೂಡ ಬರಿಬೋದು. ನೋಡಿರಿ, ಪಿರಾಮಿಡ್ಗಳ ಬಗ್ಗೆ ನಿಮಗೆ ತಿಳಿದಷ್ಟು ಮಾಹಿತಿಗಳು ಮತ್ತು ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಇರ್ತದಲ್ಲ, ಈ ರೀತಿ ಲೈನ್ ಹಾಕೋತಾ ಹೋಗಬೇಕು, ಕೆಳಗಡೆ ಅಂಡರ್ಲೈನ್ ಮಾಡ್ಕೋತಾ ಹೋಗಬೇಕು. ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಅತಿ ಹೆಚ್ಚು ನಿಮಗೆ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು 8ನೇ ತರಗತಿ ಭಾಗ 1ರಲ್ಲಿ ಜಗತ್ತಿನ ಪ್ರಮುಖ ನಾಗರಿಕತೆಗಳ ಪಾಠದೊಳಗೆ ನಿಮಗೆ ಇದರ ಬಗ್ಗೆ ಉತ್ತರ ಸಿಗ್ತದೆ. ನೀವು ಕೂಡ ಬರೆದು ಟ್ರೈ ಮಾಡಿರಿ. ಇದು 3 ಅಂಕದ ಪ್ರಶ್ನೆಗಳು 2022ರಲ್ಲಿ ನಡೆದ GPSTR ಪರೀಕ್ಷೆಯಲ್ಲಿನ ಪ್ರಶ್ನೆಗಳು. ನೋಡಿರಿ, 52ನೇ ಪ್ರಶ್ನೆ, 50 ಪ್ರಶ್ನೆ ತನಕ ಏನಿರ್ತಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಅದಕ್ಕೆ ನೀವು ಆನ್ಸರ್ ಕೊಟ್ಟ ತಕ್ಷಣ ಇದು ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯೋದಿರ್ತದೆ. ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿರಿ. ಅಂದರೆ ಇಲ್ಲಿ ಪೀಠಿಕೆ ಈ ರೀತಿ ವಿವರಣೆ ಉಪಸಂಹಾರ ಅಂತ ಹಾಕಿ ಹೇಳಿ ಬರೆಯೋದಿರಲ್ಲ. ಇಲ್ಲಿ ಜಸ್ಟ್ ಏನು ಮಾಡಬೇಕು, ನೀವು ಬೇಕಾದರೆ ಇಲ್ಲಿ ಸಂಗೊಳ್ಳಿ ರಾಯಣ್ಣರು ಎಲ್ಲಿ ಜನಿಸಿದ್ರು, ಅವ್ರ ಜನನ, ಅವ್ರ ತಂದೆ ತಾಯಿ, ಅವ್ರ ಬಗ್ಗೆ ಒಂದು ಸ್ವಲ್ಪ 2 ಲೈನ್ ಬರೆದು ನೆಕ್ಸ್ಟ್ ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾತ್ರ ಏನಿತ್ತು ಅಂಥೇಳಿ ಒಂದು ಸ್ವಲ್ಪ ಈ ರೀತಿ ವಿವರಣೆ ಕೊಟ್ಟರೆ ನಿಮ್ಮ ಆನ್ಸರ್ ಬೆಸ್ಟ್ ಆಗುತ್ತೆ. ಟೈಮ್ ಕೂಡ ಭಾಳ ಕಡಿಮೆ ಇರುತ್ತೆ. ಅದಕ್ಕೆ ನೀವೇನು ಮಾಡಿರಿ, ಡೈಲಿ ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ಅತಿ ಹೆಚ್ಚು ನಿಮಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಬೇಕಂದ್ರೆ ಸಮಾಜ ವಿಜ್ಞಾನ ಭಾಗ 1ರಲ್ಲಿ 7ನೇ ತರಗತಿ ಅಲ್ಲಿ ಮೈಸೂರು ಮತ್ತು ಇತರೆ ಸಂಸ್ಥಾನಗಳ ಪಾಠದೊಳಗೆ ಇರುವ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಿಮಗೇನು ಸಿಗುತ್ತಪ್ಪ ಅಂದರೆ ವಿವರಣೆ ಸಿಗುತ್ತೆ, ನೋಡ್ಕೊರಿ. 53ನೇ ಪ್ರಶ್ನೆ ನೋಡಿರಿ, ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಇರುವ ಆಕರಗಳನ್ನು ಪಟ್ಟಿ ಮಾಡಿ. ಆಕಾರ ಅಂದರೂ ಒಂದೇ, ಆಧಾರಗಳು ಅಂದರೂ ಒಂದೇ ಆಗುತ್ತೆ. ಇಲ್ಲೇನು ಮಾಡಿರಿ, ಪೀಠಿಕೆ ಅಂತೇಳಿ ಹಾಕಕ್ಕೆ ಹೋಗಬೇಡ್ರಿ ಅಲ್ಲಿ, ಯಾಕಂದರೆ ಇದು 3 ಅಂಕದ ಪ್ರಶ್ನೆ ಅದ. ಡೈರೆಕ್ಟಾಗಿ ಆನ್ಸರ್ ಬರೆಯೋದು. 4 ಅಂಕದ ಪ್ರಶ್ನೆಗಳು ಕೂಡ ಬರ್ತವೆ. ನೆಕ್ಸ್ಟ್ ಬಂದಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಗುಪ್ತ ಯುಗವನ್ನು ಸುವರ್ಣಯುಗ ಅಂತ ಹೇಳಿ ಕರಿತೀವಿ. ಮತ್ತು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಒಂದು ಸ್ವಲ್ಪ ಏನಾರು ನಿಮ್ಗೆ ಗೊತ್ತಿದ್ರೆ ಅದು ಸ್ಥಾಪಕ, ರಾಜಧಾನಿ ಅಂತ ಪ್ರಮುಖ ಅರಸರು ಕೂತಿದ್ರೆ ಅದಿಷ್ಟು ಬರೆದು ಡೈರೆಕ್ಟ್ ಏನು ಮಾಡಿರಿ, ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಇರುವ ಆಧಾರಗಳು ಅಥವಾ ಆಕಾರಗಳು ಅಂತೇಳಿ ಹೆಡ್ಲೈನ್ ಹಾಕಿ ಈ ರೀತಿ ನೀವು ಡೈರೆಕ್ಟಾಗಿ ಆಧಾರಗಳು ಬರೆದ್ರೆ ನಿಮ್ಗೆ ಕರೆಕ್ಟಾಗಿ ಮಾರ್ಕ್ಸ್ ಸಿಗ್ತಾವೆ. ಇದು ಅತಿ ಹೆಚ್ಚು ನಿಮ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ದ್ವಿತೀಯ ಪಠ್ಯಪುಸ್ತಕದೊಳಗೆ ಸಿಗ್ತದೆ. ನೀವು 6ರಿಂದ ಹಿಡಿದು 12ನೇ ತರಗತಿ ಪಠ್ಯಪುಸ್ತಕಗಳನ್ನು ಓದಿದ್ರೆ ನೀವು ಡಿಸ್ಕ್ರಿಪ್ಟಿವ್ ಆನ್ಸರನ್ನು ಬೆಸ್ಟಾಗಿ ಬರಿಬಹುದು. ನೆಕ್ಸ್ಟ್ 54ನೇ ಪ್ರಶ್ನೆ, ಶಂಕರಾಚಾರ್ಯರ ಸಿದ್ಧಾಂತದ ಸಾರವನ್ನು ವಿವರಿಸಿರಿ. ಇದು ಏನು ಮಾಡಿರಿ, ನೀವು ಶಂಕರಾಚಾರ್ಯರು ಎಲ್ಲಿ ಜನಿಸಿದ್ರು, ಅವ್ರ ತಂದೆ ತಾಯಿ ಯಾರು, ಅದನ್ನೆಲ್ಲ ಒಂದು ಸ್ವಲ್ಪ ಶಾರ್ಟಾಗಿ ಅವ್ರ ಸಿದ್ಧಾಂತ ಯಾವುದು ಅಂತ ಶಾರ್ಟಾಗಿ ಬರೆದು ನೆಕ್ಸ್ಟ್ ಅವರ ಸಿದ್ಧಾಂತದ ಸಾರ ಅಂದರೆ ಅವರ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಆಗಿತ್ತು, ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀವು ಈ ರೀತಿ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಹಾಕಿ ಬರೋದ್ರಂದ್ರೆ ನಿಮಗೆ ಮಾರ್ಕ್ಸ್ 3ಕ್ಕೆ 3 ಸಿಗ್ತಾವೆ. ಇದು ಅತಿ ಹೆಚ್ಚು ಇನ್ನೂ ನಿಮಗೆ ಮಾಹಿತಿ ಬೇಕಂದ್ರೆ ಸಮಾಜ ವಿಜ್ಞಾನ ಭಾಗ 2 6ನೇ ತರಗತಿಯ ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ ಪಾಠದೊಳಗೆ ಸಿಗುತ್ತೆ. ಅದೇ ರೀತಿಯಾಗಿ ದ್ವಿತೀಯ ಪಠ್ಯಪುಸ್ತಕದಲ್ಲಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಮುಂದುವರೆದು 55ನೇ ಪ್ರಶ್ನೆ. ನಾವೊಂದು ಸ್ವಲ್ಪ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅಂಥೇಳಿ ಒಂದು ಸ್ವಲ್ಪ ವಿಡಿಯೋನ ಸ್ಪೀಡಾಗಿ ಹೇಳ್ತಾ ಇದ್ದೀನಿ, ಕ್ವಶನ್ ಆನ್ಸರನ್ನು ಸ್ಪೀಡಾಗಿ ಬಿಡಿಸ್ತಾ ಇದ್ದೀನಿ. ನೀವು ಜಸ್ಟ್ ಕ್ವಶನನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ನಡ್ತದೆ. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ಇನ್ನೂ ಬೆಸ್ಟ್ ಆಯಿತು. ಆ ಪ್ರಶ್ನೆಗಳನ್ನು ಯಾವ ರೀತಿ ಆನ್ಸರ್ ಬರೀಬೇಕು, ಯಾವ ರೀತಿ ಪಾಯಿಂಟ್ಸ್ ಹಾಕಿ ಯಾವ ರೀತಿ ಪ್ಯಾರಾಗ್ರಾಫ್ ಮಾಡಿ ಬರೀಬೇಕು ಅನ್ನೋದನ್ನ ಒಂದು ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊರಿ. ಮತ್ತು ಇನ್ನೂ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ GPSTRಗೆ ಓದ್ತಾ ಇದ್ದಾರಲ್ಲ, ಈ ವಿಡಿಯೋನ ಶೇರ್ ಮಾಡೋಕ್ಕೆ ನೆನಪಾಗಬೇಡ್ರಿ. 55ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರೆಂದು ಕರೆಯುತ್ತಿದ್ದರು, ಯಾಕೆ ಕರೀತಿದ್ದು ಅನ್ನೋದನ್ನು ನೀವು ಸಮರ್ಥಿಸಿರಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಒಂದು ಸ್ವಲ್ಪ ನೀವು ಶಾರ್ಟಾಗಿ 1-2 ಲೈನಲ್ಲಿ ಕೂಡ ಬರೆದು ನೆಕ್ಸ್ಟ್ ಅವ್ರನ್ನ ಯಾಕೆ ಕರೀತಿದ್ರು, ಅವರು ಮಾಡಿದಂಥ ಸಾಧನೆ ಏನು ಅಂಥೇಳಿ ಈ ರೀತಿ ಪಾಯಿಂಟ್ಸ್ ಮಾಡಿ ಬರೆದ್ರೆ ಒಳ್ಳೆಯದಾಗುತ್ತೆ. ನಿಮ್ಗೆ ಇನ್ನೂ ಈ ಪ್ರಶ್ನೆದ್ದು ಅತಿ ಹೆಚ್ಚು ಮಾಹಿತಿ ಬೇಕಂದರೆ ದ್ವಿತೀಯ ಪಠ್ಯಪುಸ್ತಕದೊಳಗೆ ಸಿಗ್ತದೆ, ನೋಡ್ಕೊರಿ. 56ನೇ ಪ್ರಶ್ನೆ ಬಂದು, ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಕರ್ತವ್ಯಗಳು ಯಾವುವು
ಈ ರೀತಿ ಡೈರೆಕ್ಟ್ ಎಷ್ಟು ಯಾವುವು ಅಂತ ಕೇಳಿದಾಗ ನೀವೇನು ಮಾಡಬೇಕು, ಎಲ್ಲ ಕೂಡ ಬರಿಬೇಕು. ಅಂದರೆ ನಿಮಗೆ 1 ಮಾರ್ಕ್ಸ್ ಎಲ್ಲಿ ನಿಮ್ಗೆ ಕಟ್ ಆಗೋದಿಲ್ಲ, ಡೈರೆಕ್ಟ್ ಎಷ್ಟಿದೆ ಅಷ್ಟು ಮಾರ್ಕ್ಸ್ ಬರ್ತಾವೆ. ಅದರಿಂದ ನೀವು ಮೂಲಭೂತ ಕರ್ತವ್ಯಗಳು ಎಷ್ಟಿದೆ 11 ಅದಾವಲ್ಲ, ಅದು 11 ಏನು ಮಾಡಬೇಕು, ನೀವು ಡೈರೆಕ್ಟಾಗಿ 11ಕ್ಕೆ 11 ಬರೆದ್ಬಿಟ್ರೆ ನಿಮಗೆ 3 ಅಂಕಗಳು ಕಂಪಲ್ಸರಿ ಸಿಗ್ತಾವೆ. ಈ ಮೂಲಭೂತ ಕರ್ತವ್ಯಗಳು ಹಕ್ಕುಗಳ ಬಗ್ಗೆ ನೋಡಿರಿ, ಲಾಸ್ಟ್ ಇಯರ್ 2025ರಲ್ಲಿ ಮೂಲಭೂತ ಕರ್ತವ್ಯಗಳು ಕೇಳಾರಂದ್ರೆ ಈ ಸದ್ ನೆಕ್ಸ್ಟ್ ಬರುವಂಥ GPSTR ಪರೀಕ್ಷೆಯಲ್ಲಿ ಮೂಲಭೂತ ಹಕ್ಕುಗಳು ಕೂಡ ಕೇಳಬಹುದು. ಇದು ಇನ್ನು ಎಲ್ಲಿ ಸಿಗುತ್ತಪ್ಪ ಅಂದರೆ ನಿಮಗೆ ಸಮಾಜ ವಿಜ್ಞಾನ ಭಾಗ 2 6ನೇ ತರಗತಿಯಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಂತ ಹೇಳಿ ಒಂದು ಸಪ್ರೇಟ್ ಪಾರ್ಟ್ ಅದ. ಅದನ್ನು ಒಂದು 2-3 ಸಲ ಓದ್ಕೊರಿ, ಶಾರ್ಟ್ ನೋಟ್ಸನ್ನು ಮಾಡಿರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶಾರ್ಟ್ ನೋಟ್ಸ್ ಮಾಡೋದು ಹೇಗಂತ ಹೇಳಿ ಹೇಳ್ಕೊಡ್ತೀನಿ. ಈ ರೀತಿ 1 2 3 4 ಹಾಕಿ ಈ ರೀತಿ ಮೂಲಭೂತ ಕರ್ತವ್ಯಗಳನ್ನು ಬರೆದ್ಬಿಟ್ರೆ ನಿಮ್ಮ ಆನ್ಸರ್ ಬೆಸ್ಟ್ ಆನ್ಸರ್ ಆಗುತ್ತೆ. ಮುಂದುವರೆದು 57ನೇ ಪ್ರಶ್ನೆ, ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳನ್ನು ಪಟ್ಟಿ ಮಾಡಿ. ನಿಮಗೆ ಸ್ಥಳೀಯ ಸ್ವಯಂ ಸರ್ಕಾರದ ಬಗ್ಗೆ ಏನಾದರೂ ಒಂದು 4 ಪಾಯಿಂಟ್ಸ್ ಗೊತ್ತಿದ್ರೆ ಅಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಶಾರ್ಟ್ನಾಗ ಒಂದು ಸ್ವಲ್ಪ 1 2 3 ಲೈನ್ ಬರೆದು ಈ ರೀತಿಯ ಅದರ ಕಾರ್ಯಗಳನ್ನು ಪಟ್ಟಿ ಮಾಡಿಬಿಟ್ರೆ ನಿಮಗೆ ಬೆಸ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 58ನೇ ಪ್ರಶ್ನೆ, ಭಾರತವು ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತದೆ ಏಕೆ? ಇದ್ರ ಬಗ್ಗೆ ನಿಮ್ಗೆ ಏನಪ್ಪ ಅಂದ್ರೆ ಭಾರತವು ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತದೆ ಏಕೆ? ನೀವು ಫಸ್ಟ್ ಬರೀರಿ ವಸಾಹತುಶಾಹಿತ್ವ ಎಂದರೇನು ಮತ್ತು ಅದನ್ನು ಯಾಕೆ ವಿರೋಧ ಮಾಡ್ತದೆ ಅಂಥೇಳಿ ಒಂದು 8 ಲೈನಲ್ಲಿ ಬರೆದ್ರೆ ಬೆಸ್ಟ್ ಆನ್ಸರ್ ಆಗುತ್ತೆ. ನಿಮ್ಗೆ ಇನ್ನೂ ಟೈಮ್ ನಾನು ಸ್ಪೀಡ್ ಬರೀತೀನಿ ಅನ್ನೋರಿದ್ರೆ ಒಂದು 10-12 ಲೈನ್ ಕೂಡ ಬರಿಬೋದು. 59ನೇ ಪ್ರಶ್ನೆ, ಭದ್ರತಾ ಸಮಿತಿಯ ಕಾರ್ಯಗಳನ್ನು ತಿಳಿಸಿ. ಭದ್ರತಾ ಸಮಿತಿ ಎಷ್ಟರೊಳಗೆ ಸ್ಥಾಪನೆ ಆಯಿತು, ಅದರ ಕೇಂದ್ರ ಕಚೇರಿ ಎಲ್ಲದ, ಅದರಲ್ಲಿ ಬರುವಂಥ ಅಂಗಸಂಸ್ಥೆಗಳು ಯಾವ್ಯಾವು ಅನ್ನೋದನ್ನು ಕೂಡ ಬರೆದು ನೆಕ್ಸ್ಟ್ ಅದರ ಕಾರ್ಯಗಳನ್ನು, ಭದ್ರತಾ ಸಮಿತಿನ ಯಾಕೆ ಸ್ಥಾಪನೆ ಮಾಡಿದರು, ಅದು ಏನೇನು ಕೆಲಸಗಳನ್ನು ಮಾಡುತ್ತಾ ಅಂಥೇಳಿ ರೀತಿ ಪಾಯಿಂಟ್ಸ್ ಮಾಡಿ ನಾನು 4 ಬರ್ತೀನಿ, ನೀವು ಇನ್ನೊಂದು 2 ಕೂಡ ಬರ್ಕೋಬಹುದು. ಇದು 7ನೇ ತರಗತಿಯ ಭಾಗ 2ರಲ್ಲಿ ವಿಶ್ವಸಂಸ್ಥೆ ಎಂಬ ಪಾಠದಲ್ಲಿ ಬರ್ತದೆ ನೋಡ್ರಿ. ಅಂಗಸಂಸ್ಥೆಗಳು ಬರ್ತವೆ, ಸೇವಾ ಸಂಸ್ಥೆಗಳು ಕೂಡ ಬರ್ತವೆ. ಆ ಎಲ್ಲ ಅಂಗಸಂಸ್ಥೆಗಳು ಸೇವಾ ಸಂಸ್ಥೆಗಳು ಎಲ್ಲಿ ಬರ್ತಾವೆ, ಅದ್ರ ಕೇಂದ್ರ ಕಚೇರಿ ಎಲ್ಲಿದೆ, ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಆ ಅಂಗಸಂಸ್ಥೆಗಳು ಯಾವುವು ಅನ್ನೋದನ್ನು ಕೂಡ ನೆನ್ಪಿಡಬೇಕು ನೋಡಿರಿ. ಇದು ಡಿಸ್ಕ್ರಿಪ್ಟಿವ್ ಅಷ್ಟೇ ಅಲ್ಲ, ನಿಮ್ಗೆ ಬಹು ಆಯ್ಕೆ ಪ್ರಶ್ನೋತ್ತರಗಳಲ್ಲಿ ಕೂಡ ನಿಮ್ಗೆ ಈ ಪ್ರಶ್ನೆ ಬರೋಕ್ಕೆ ಚಾನ್ಸಸ್ ಅದ, ಈ ಪ್ರಶ್ನೆ ಬಂದೇ ಬರ್ತಾವೆ ನೋಡಿರಿ. ನೆಕ್ಸ್ಟ್ 60ನೇ ಪ್ರಶ್ನೆ, ಸಮಾಜದ ವಿವಿಧ ಪ್ರಕಾರಗಳನ್ನು ತಿಳಿಸಿ. ಅಂದರೆ ಸಮಾಜ ಎಂದರೇನು ಅಂಥೇಳಿ ಬರೀರಿ. ನಿಮಗೊಂದು ವಾಕ್ಯ ಬರ್ತಿತ್ತು ಅಂದರೆ ಒಂದು ವಾಕ್ಯ ಕೂಡ ಬರಿಬೋದು, ಬೆಸ್ಟ್ ಆಗುತ್ತೆ. ಮತ್ತು ಮುಂದೆ ಬರೋದು ಸಮಾಜದ ಪ್ರಕಾರಗಳು ಯಾವುವು ಅಂಥೇಳಿ ಬರಿಬೋದು. ನಿಮ್ಮ ಹತ್ರ ಟೈಮ್ ಇದ್ದರೆ ಪಶುಪಾಲನಾ ಸಮಾಜ ಅಂಥೇಳಿ ಹಾಕಿ ಅದರಲ್ಲಿ ಕೂಡ ಒಂದು 2 ಲೈನ್ ನೀವು ಬರಿಬೋದು. 2 ಲೈನ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ಬೆಸ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ, ಈ ವಿಡಿಯೋದಲ್ಲಿ ನಾವು 2022ರಲ್ಲಿ ನಡೆದ GPSTR ಪರೀಕ್ಷೆಯ ವಿವರಣಾತ್ಮಕ ಉತ್ತರಗಳಲ್ಲಿ 3 ಅಂಕದ 50ರಿಂದ 51ರಿಂದ 60 ತನಕ ಪ್ರಶ್ನೆಗಳನ್ನು ನೋಡಿದೆವು. ಮುಂದಿನ ವಿಡಿಯೋದಲ್ಲಿ ಮುಂದುವರೆದು ನೆಕ್ಸ್ಟ್ ಪ್ರಶ್ನೆಗಳನ್ನು ಯಾವ ರೀತಿ ಉತ್ತರ ಬರೀಬೇಕು, ನಾನು ಯಾವ ರೀತಿ ಬರ್ತಿದ್ದೆ ಮತ್ತು ಶಾರ್ಟ್ ನೋಟ್ಸ್ ಮಾಡೋದು ಹೇಗೆ, ಮತ್ತು ನೆಕ್ಸ್ಟ್ ಯಾವ ವಿಡಿಯೋ ನಿಮಗೆ ಬೇಕು, ಯಾವ ರೀತಿ ಪ್ರಶ್ನೆಗಳನ್ನು ಬಿಡಿಸೋದು ಬೇಕು, ನೋಟ್ಸ್ ಮಾಡೋದು ಟಿಪ್ಸು, ಯಾವ ರೀತಿ ನಿಮಗೆ ಸ್ಟಡಿ ಟಿಪ್ಸ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.